ಮಂಗಳೂರಿನಲ್ಲಿ ಮತ್ತೆ ಹರಿದ ನೆತ್ತರು, ಪ್ರತೀಕಾರದ ಹತ್ಯೆನ ಹಳೇ ದ್ವೇಷವೇ. ದಕ್ಷಿಣ ಕನ್ನಡ ಉದ್ವಿಗ್ನ, ಮತ್ತೆ ನಿಷೇಧಾಜ್ಞೆ. ಇದುವೇ ಚದುರಂಗದ ಮೊದಲ ಸ್ಟೋರಿ, ನಿಲ್ಲದ ನೆತ್ತರು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೆಯುವ ಪ್ರತಿ ಕೊಲೆಯ ಸಂದರ್ಭದಲ್ಲೂ ಕೂಡ, ಅದು ವಿಶೇಷವಾಗಿ ಹಿಂದೂ ಯುವಕರು ಅಥವಾ ಮುಸ್ಲಿಂ ಯುವಕರ ಕೊಲೆಯ ವಿಚಾರಗಳೆಲ್ಲವೂ ಕೂಡ ಈ ಧರ್ಮದವರು ಆ ಧರ್ಮದವರನ್ನ, ಆ ಧರ್ಮದವರು ಈ ಧರ್ಮದವರನ್ನ ಅನ್ನುವಂಥ ರೀತಿಯಲ್ಲಿನೇ ನಡೀತಾ ಇರುವಂತಹ ಕೊಲೆಗಳಾಗಿ ಮಾರ್ಪಟ್ಟಿರುವಂಥದ್ದು ದುರಂತ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮತ್ತೆ ನೆತ್ತರು ಹರಿದಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮೊನ್ನೆಯಷ್ಟೇ ಒಬ್ಬ ವ್ಯಕ್ತಿಯ ನೆತ್ತರು ಹರಿತು. ಇದಾದ ಮೇಲೆ ನಿನ್ನೆ ಮತ್ತೆ ಇನ್ನೊಬ್ಬನ ನೆತ್ತರು ಹರಿತು. ಸುಹಾಸ್ ಕೊಲೆ ಮಾಸುವ ಮುನ್ನವೇ ಮತ್ತೊಂದು ಹತ್ಯೆ. ಅಬ್ದುಲ್ ರಹೀಂ ಎಂಬ ಪಿಕಪ್ ವಾಹನದ ಡ್ರೈವರ್ನನ್ನ ಕೊಲೆ ಮಾಡಲಾಯಿತು. ಈ ಕೊಲೆ ಅತ್ಯಂತ ಭೀಕರವಾಗಿ, ಅತ್ಯಂತ ಭೀಭತ್ಸವಾಗಿ ನಡೆದಿದೆ. ಅಬ್ದುಲ್ ರಹೀಂ ಕೊಲೆ ಸುಹಾಸ್ ಹತ್ಯೆಗೆ ಪ್ರತೀಕಾರವೇ ಅನ್ನುವಂತಹ ಪ್ರಶ್ನೆ ಇದ್ದೇ ಇದೆ. ಸಂಘ ಪರಿವಾರದ ಮೇಲೆ ಎಸ್ಡಿಪಿಐ ಮುಖಂಡರು ಆರೋಪವನ್ನು ಮಾಡ್ತಾ ಇದ್ದಾರೆ. ಅಬ್ದುಲ್ ರಹೀಂ ಕೊಲೆಯಿಂದ ಕರಾವಳಿ ಮತ್ತೆ ಉದ್ವಿಗ್ನಗೊಂಡಿದೆ. ದ್ವೇಷಕ್ಕೆ ದ್ವೇಷ, ಪ್ರತೀಕಾರಕ್ಕೆ ಪ್ರತೀಕಾರ, ಕೊಲೆಗೆ ಕೊಲೆ. ಇದೇ ಉತ್ತರ ಆಗ್ತಾ ಹೋದರೆ ಮನುಷ್ಯ ಬದುಕಿರುವಂಥದ್ದು ಯಾಕೆ ಅನ್ನುವಂಥ ಪ್ರಶ್ನೆ ನಿಜಕ್ಕೂ ಕೂಡ ಉದ್ಭವ ಆಗುತ್ತೆ. ಅಂಥದ್ದೊಂದು ಸನ್ನಿವೇಶದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೀತಿರುವಂತಹ ಈ ಕೊಲೆಗಳಿದ್ದಾವೆ. ಯಾಕಂದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಶಾಂತಿಯನ್ನು ಕದಡುವಂತಹ ಪ್ರಯತ್ನವನ್ನು ಪದೇ ಪದೇ ಮಾಡಲಾಗ್ತಾ ಇದೆ. ಒಂದಿಷ್ಟು ರೌಡಿ ಗ್ಯಾಂಗ್ಗಳಲ್ಲಿರುವಂಥವರು ಕೂಡ ಕೊಲೆಗಳನ್ನು ಮಾಡ್ತಾ ಇರ್ತಾರೆ. ಮತ್ತೊಂದಿಷ್ಟು ಮಂದಿ ಅಮಾಯಕರ ಕೊಲೆಗಳು ಕೂಡ ಆಗ್ತಾ ಇರ್ತವೆ. ಯಾವ ಕಾರಣಕ್ಕಾಗಿ ಅನ್ನುವಂತಹ ಪ್ರಶ್ನೆ ಇಲ್ಲಿ ಇದ್ದೇ ಇರುವಂಥದ್ದು. ಕರಾವಳಿಯಲ್ಲಿ ರೆಡ್ ಅಲರ್ಟ್ ಅನ್ನುವಂತಹ ಪರಿಸ್ಥಿತಿ ಇದೆ. ಕೇವಲ ಮುಂಗಾರು ಮಳೆಯ ಸಂದರ್ಭದಲ್ಲಿ ಮಾತ್ರ ರೆಡ್ ಅಲರ್ಟ್ ಅಲ್ಲ, ರಕ್ತದಿಂದಲೂ ಕೂಡ ಇಲ್ಲಿ ರೆಡ್ ಅಲರ್ಟ್ ಆಗುತ್ತೆ. ಇದು ದಕ್ಷಿಣ ಕನ್ನಡ ಜಿಲ್ಲೆಯ ಅಲ್ಲಿ ನಡೀತಾ ಇರುವಂತಹ ದುರಂತಗಳಿವು. ಯಾಕಂದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮತ್ತೆ ನೆತ್ತರು ಹರಿದಿದೆ. ರಹೀಮ್ ಅನ್ನುವಂತಹ ವ್ಯಕ್ತಿಯನ್ನ ಕೊಲ್ಲಲಾಗಿದೆ. ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇದ್ರು. ಸುಹಾಸ್ ಕೊಲೆ ಮಾಸುವ ಮುನ್ನವೇ ಮತ್ತೊಂದು ಹತ್ಯೆ ಆಗಿರುವಂಥದ್ದು. ಸುಹಾಸ್ ಕೊಲೆಗೂ ಮುಂಚಿತವಾಗಿಯೂ ಕೂಡ ಒಬ್ಬ ಯುವಕನ ಹತ್ಯೆ ಆಗಿತ್ತು. ಅದಾದ ನಂತರ ಈಗ ರಹೀಮ್ನ ಹತ್ಯೆ ಆಗಿರುವಂಥದ್ದು. ಅಬ್ದುಲ್ ರಹೀಂ ಎಂಬ ಪಿಕಪ್ ವಾಹನದ ಡ್ರೈವರ್ನನ್ನ ಕೊಲೆ ಮಾಡಿರುವಂಥದ್ದು. ಇಲ್ಲಿ ಅಬ್ದುಲ್ ರಹೀಂನ ಕೊಲೆಗೆ ಸಂಬಂಧಿಸಿದಂತೆ ಅಬ್ದುಲ್ ರಹೀಂ ಕೊಲೆಯಿಂದ ಕರಾವಳಿ ಮತ್ತೆ ಉದ್ವಿಗ್ನಗೊಂಡಿದೆ. ಇವತ್ತು ಮುಸ್ಲಿಂ ಸಂಘಟನೆಗಳ ಮುಖಂಡರುಗಳು, ಮುಸ್ಲಿಂ ಸಂಘಟನೆಗಳ ಕಾರ್ಯಕರ್ತರುಗಳು ಇವರೆಲ್ಲರೂ ಕೂಡ ಅಬ್ದುಲ್ ರಹೀಂನ ಸಾವಾದ ನಂತರ ಆತನ ಅಂತಿಮ ಯಾತ್ರೆ ಸಂದರ್ಭದಲ್ಲಿ ಮೆರವಣಿಗೆಯಲ್ಲಿ ಭಾಗಿಯಾಗಿದ್ದಾರೆ. ಸಾವಿರಾರು ಸಂಖ್ಯೆಯಲ್ಲಿ ಜನ ಜಮಾಯಿಸಿದ್ದಾರೆ. ಮೇ 30ರವರೆಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಿಷೇಧಾಜ್ಞೆಯನ್ನು ಹೇರಲಾಗಿದೆ. ನೋಡಿ, ಪೊಲೀಸರಿಗೆ ಸಾಧ್ಯ ಆಗುವುದು ಒಂದೇ ಕೆಲಸ ಈಗ ಸದ್ಯಕ್ಕೆ, ಅಲ್ಲಿ ನಿಷೇಧಾಜ್ಞೆಯನ್ನು ಹಾಕಿಬಿಡೋದು. ಆ ಮೂಲಕವಾಗಿ ಯಾವುದೇ ಅಹಿತಕರ ಘಟನೆ ಆಗದಂಗೆ ನೋಡ್ಕೊಳ್ಬೇಕು ಅಂತ ಹೇಳಿ. ಇಷ್ಟಕ್ಕೂ ಇಷ್ಟೊಂದು ಕೊಲೆಗಳು ಆಗ್ತಾ ಇರೋದಕ್ಕೆ ಕಾರಣಗಳು ಏನು ಹಾಗಾದ್ರೆ? ಈ ಪ್ರಶ್ನೆ ಪ್ರತಿಯೊಬ್ಬರನ್ನು ಕೂಡ ಕಾಡುತ್ತೆ. ನಾಗರಿಕ ಸಮಾಜದಲ್ಲಿ ಇರುವಂತಹ ಪ್ರತಿಯೊಬ್ಬರನ್ನು ಕೂಡ ಕಾಡುವಂಥದ್ದು. ಹಲ್ಲೆ ಮಾಡಿದ 15 ಜನರ ವಿರುದ್ಧ ಈಗ ದೂರನ್ನು ದಾಖಲು ಮಾಡಲಾಗಿದೆ. ಇಲ್ಲಿ ಕೊಲೆ ಮಾಡಿರ್ತಕ್ಕಂಥ ಕೊಲೆಗಾರರ ವಿರುದ್ಧ ಈಗ ದೂರನ್ನು ದಾಖಲಿಸಿಕೊಳ್ಳಲಾಗಿದೆ. ಕೊಲೆ ಆರೋಪಿಗಳ ವಿರುದ್ಧ ದೂರನ್ನು ದಾಖಲಿಸಲಾಗಿದೆ. ಪರಿಚಯಸ್ಥರಾಗಿರುವಂತಹ ಅಬ್ದುಲ್ ರಹೀಂಗೆ ಪರಿಚಯಸ್ಥರಾಗಿದ್ದಂತಹ ದೀಪಕ್ ಮತ್ತು ಸುಮಿತ್ ವಿರುದ್ಧ ಕೂಡ FIR ದಾಖಲಾಗಿದೆ. ಯಾಕೆಂದರೆ ಕೊಲೆಗಿಂತ ಮುಂಚಿತವಾಗಿ ಅವರಿಗೆ ಕರೆ ಬಂದಿತ್ತು, ಅವರು ಬರ ಹೇಳಿ ನಂತರ ಕೊಂದ್ರು ಅನ್ನುವಂತಹ ಒಂದು ಆರೋಪವೂ ಕೂಡ ಇತ್ತು. ಈ ಕಾರಣಕ್ಕಾಗಿ ಪರಿಚಯಸ್ಥರಾದ ದೀಪಕ್ ಮತ್ತು ಸುಮಿತ್ ವಿರುದ್ಧ FIR ಅನ್ನು ದಾಖಲಿಸಿಕೊಳ್ಳಲಾಗಿದೆ. ಅಂದರೆ ಇವರುಗಳೇ ಟ್ರ್ಯಾಪ್ ಮಾಡಿದ್ದಾರೆ ಅಂತ ಹೇಳಿ. ಈ FIR ನಲ್ಲಿ ಏನಿದೆ ಅನ್ನೋದನ್ನ ನೋಡ್ತಾ ಹೋದ್ರೆ ಬಹಳ ಮುಖ್ಯವಾಗಿ ಮರಳು ಅನ್ಲೋಡ್ ಮಾಡ್ತಿದ್ದಾಗ ಅಟ್ಯಾಕ್ ಮಾಡಲಾಗಿದೆ. ಅಬ್ದುಲ್ ರಹೀಂ ಡ್ರೈವರ್ ಆಗಿದ್ರು. ಇರಾಕೋಡಿಯ ಬಳಿ ದಾಳಿ ಮಾಡಿರುವಂತಹದ್ದು ಗುಂಪು, ಬಂಟ್ವಾಳ ತಾಲೂಕಿನ ಇರಾಕೋಡಿಯ ಬಳಿ ಈ ಗುಂಪು ದಾಳಿಯನ್ನು ಮಾಡಿದೆ. ಸುಮಾರು 15 ಮಂದಿಯಿಂದ ತಲ್ವಾರ್ನಿಂದ ದಾಳಿಯನ್ನು ಮಾಡಿರುವಂಥದ್ದು. ಅಂದರೆ ತಲ್ವಾರ್ ಇಟ್ಕೊಂಡು ಬಂದು ದಾಳಿ ನಡೆಸಿದ್ದಾರೆ ಅಂತ ಹೇಳಿದ್ರೆ ಇದು ಬೇರೆನ್ಯಾವುದೋ ಕಾರಣಕ್ಕಾಗಿ ಆಗಿರುವಂಥದ್ದಲ್ಲ. ಕೊಲೆ ಮಾಡಬೇಕು ಅಂತ ಬಂದಂಥವ್ರು, ಕೊಲೆಯ ಉದ್ದೇಶದಿಂದಲೇ ಆಗಿರ್ತಕ್ಕಂತಹ ದಾಳಿ ಅನ್ನೋದ್ರಲ್ಲಿ ಅನುಮಾನಗಳಿಲ್ಲ. ಅಬ್ದುಲ್ ರಹೀಂ ಮತ್ತು ಕಲಂದರ್ ಶಫಿ ಇವರಿಬ್ಬರ ಮೇಲೆ ತಲ್ವಾರ್ನಿಂದ ಹಲ್ಲೆ ನಡೆಸಲಾಗಿತ್ತು. ಶಫಿ ಹಾಗೂ ಅಬ್ದುಲ್ ರಹೀಂ ಮೇಲೆ. ಇಲ್ಲಿ ಚಾಲಕನ ಸೀಟ್ನಲ್ಲಿ ಕುಳಿತಿದ್ದಂತಹ ಅಬ್ದುಲ್ ರಹೀಂ ಮತ್ತು ಜೊತೆಯಲ್ಲಿದ್ದಂತಹ ಶಾಫಿ ಅಬ್ದುಲ್ ರಹೀಂನನ್ನ ಹೊರಗಡೆ ಎಳೆದು ಹಲ್ಲೆ ನಡೆಸಿದ್ದಾರೆ. ಆತನನ್ನು ಡ್ರೈವರ್ ಸೀಟ್ನಿಂದ ಹೊರಗಡೆ ಎಳೆದು ನಂತರ ಕೊಚ್ಚಿದ್ದಾರೆ. ಹಲ್ಲೆ ಮಾಡ್ತಿದ್ದ ವೇಳೆ ಕೂಗಿಕೊಂಡಿದ್ದಾನೆ ರಹೀಂ, ಜೋರಾಗಿ ಕಿರಿಚಾಡಿದ್ದಾನೆ. ಈ ಸಂದರ್ಭದಲ್ಲೇ ಅಕ್ಕಪಕ್ಕದಿಂದ ಜನ ಓಡ್ಕೊಂಡು ಬಂದಿದ್ದಾರೆ. ಸಹಾಯಕ್ಕೆ ಬಂದ ಕೆಲಸಗಾರ ಶಫಿ ಮೇಲೂ ಕೂಡ ಇದೇ ಸಂದರ್ಭದಲ್ಲಿ ಹಲ್ಲೆ ನಡೆಸಲಾಗಿದೆ. ಅಂದರೆ ರಹೀಂ ಇವರ ಪ್ರೈಮರಿ ಟಾರ್ಗೆಟ್ ಆಗಿದ್ದ. ಈ ಸಂದರ್ಭದಲ್ಲಿ ಶಫಿ ಅಲ್ಲಿ ಬರ್ತಾನೆ, ಅವನಿಗೂ ಕೂಡ ಹೊಡಿತಾರೆ.
ಈ ವೇಳೆ ಸ್ಥಳೀಯರು ಬರ್ತಿದ್ದಂತೆಯೇ ಹಂತಕರು ಎಸ್ಕೇಪ್ ಆಗಿದ್ದಾರೆ. ಇಲ್ಲಿ ಯಾರು ಹತ್ಯೆ ಮಾಡೋದಕ್ಕೆ ಬಂದಿದ್ರು ಅವರು ಅಲ್ಲಿಂದ ಸ್ಥಳದಿಂದ ಎಸ್ಕೇಪ್ ಆಗಿದ್ದಾರೆ. ಮಾರಕಾಸ್ತ್ರಗಳ ಜೊತೆಗೆ ಆರೋಪಿಗಳು ಪರಾರಿಯಾಗಿದ್ದಾರೆ. ಆರೋಪಿಗಳೆಲ್ಲರೂ ಕೂಡ ತಂದಿದ್ದಂತಹ ಮಾರಕಾಸ್ತ್ರಗಳ ಜೊತೆಗೇನೆ ಅಲ್ಲಿಂದ ಪರಾರಿಯಾಗಿದ್ದಾರೆ. ಈ ಕೃತ್ಯದಲ್ಲಿ ದೀಪಕ್ ಮತ್ತು ಸುಮಿತ್ ಕೈವಾಡ ಇರುವಂತದ್ದು ಮೇಲ್ನೋಟಕ್ಕೆ ಗೋಚರಿಸ್ತಾ ಇದೆ. ದೀಪಕ್ ಮತ್ತು ಸುಮಿತ್ ಇವರಿಬ್ಬರ ಕೈವಾಡ ಇದೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಗೋಚರಿಸ್ತಾ ಇರುವಂಥದ್ದು ಈ ಕೃತ್ಯದಲ್ಲಿ, ಈ ಕೊಲೆ ಕೃತ್ಯದಲ್ಲಿ. ಅಂದ್ರೆ ಇಲ್ಲಿ ಯಾವ ಕಾರಣಕ್ಕಾಗಿ ಹಾಗಾದ್ರೆ ಕೊಲೆ ಆಗಿದೆ ಅನ್ನುವಂತಹ ಪ್ರಶ್ನೆ ಉದ್ಭವ ಆಗುತ್ತೆ. ಈ ವಿಚಾರಗಳಿಗೆ ನೋಡಿ, ಇದು ಈ ಸ್ಪಾಟ್ನಲ್ಲಿ ಆತನ ಪಿಕಪ್ ವೆಹಿಕಲ್ ಇತ್ತು. ಆ ಪಿಕಪ್ ವೆಹಿಕಲ್ನಿಂದ ಆತನನ್ನ ಹೊರಗಡೆ ಎಳೆದು ಕೊಲ್ತಾರೆ. ಈ ಘಟನೆಗೆ ಸಂಬಂಧಪಟ್ಟಂತೆ ಈಗಾಗಲೇ SDPI ತನ್ನದೇ ಆದಂತಹ ವಾದವನ್ನು ಮುಂದಿಡ್ತಾ ಇದೆ. SDPI ಕರಾವಳಿಯಲ್ಲಿ ತನ್ನದೇ ಆದಂತಹ ನೆಟ್ವರ್ಕ್ ಅನ್ನು ಹೊಂದಿರತಕ್ಕಂತಹ ರಾಜಕೀಯ ಸಂಘಟನೆ, ಸಂಘ ಪರಿವಾರಕ್ಕೆ ಸೇರಿದಂತಹ ಗೂಂಡಾಗಳಿಂದ ಈ ಕೃತ್ಯ ಆಗಿದೆ, ಈ ಹತ್ಯೆ ಆಗಿದೆ ಅಂತೇಳಿ. ಇಲ್ಲಿ ದಕ್ಷಿಣ ಕನ್ನಡದಲ್ಲಿ ಒಂದು ಕಾಮನ್ ಟ್ರೆಂಡ್ ಇದೆ. ಹಿಂದೂಗಳು, ಹಿಂದೂ ಕಾರ್ಯಕರ್ತರು ಅಥವಾ ಹಿಂದೂ ವ್ಯಕ್ತಿ ಆತನನ್ನು ಕೊಲೆ ಮಾಡಿದಂತಹ ಸಂದರ್ಭದಲ್ಲಿ ಹಿಂದೂ ಸಂಘಟನೆಗಳವರು SDPI ಮೇಲೆ ನೇರವಾದಂತಹ ಆರೋಪವನ್ನು ಮಾಡ್ತಾರೆ ಅಥವಾ PFI ಮೇಲೆ ನೇರವಾದ ಆರೋಪವನ್ನು ಮಾಡ್ತಾರೆ. ಅಲ್ಲಿ ಒಬ್ಬ ಮುಸ್ಲಿಂ ಯುವಕ, ಮುಸ್ಲಿಂ ವ್ಯಕ್ತಿಯನ್ನ ಕೊಂದ್ರು ಅಂತ ಹೇಳಿದ್ರೆ ನೇರವಾಗಿ ಸಂಘ ಪರಿವಾರದ ವಿರುದ್ಧ ಆರೋಪ ಬರುತ್ತೆ. ಇದು ಇಲ್ಲಿರುವಂತಹ ಸಾಮಾನ್ಯ ಹಿಂದೂ ಕಾರ್ಯಕರ್ತರ ಕೊಲೆ ಆಗಿದೆ ಅಂತ ಹೇಳುವಂಥದ್ದನ್ನ ಹಿಂದೂ ಸಂಘಟನೆಗಳವರು, ಮುಸಲ್ಮಾನ ಕೊಲೆ ಆಗಿರುವಂತಹ ಸಂದರ್ಭದಲ್ಲಿ ಮುಸ್ಲಿಂರಿಗೆ ಸಂಬಂಧಪಟ್ಟಂತಹ ಸಂಘಟನೆಗಳವರು ಮುನ್ನೆಲೆಗೆ ಬರ್ತಾರೆ. SDPI ಕೂಡ ಅದೇ ರೀತಿಯಾಗಿ ಆರೋಪವನ್ನು ಮಾಡ್ತಾ ಇದೆ. ಕೆಲ ಕಿಡಿಗೇಡಿಗಳಿಂದ ಮುಸ್ಲಿಮರಿಗೆ ಬಹಿರಂಗ ಬೆದರಿಕೆಯನ್ನ ಹಾಕಲಾಗಿದೆ ಅನ್ನುವಂತಹ ಅಂಶವನ್ನ ಇಲ್ಲಿ ಪಾಯಿಂಟ್ ಔಟ್ ಮಾಡಿದ್ದಾರೆ. ಇದಕ್ಕೆ SDPIನ ಬಳಿಯಲ್ಲಿರುವಂತಹ ಬಹಳ ಮುಖ್ಯವಾದಂತಹ ಆಧಾರ ಅಂತ ಹೇಳಿದ್ರೆ, ಇತ್ತೀಚೆಗಷ್ಟೇ ಸಂಘ ಪರಿವಾರದ ಏನು ಮುಖಂಡರುಗಳು, ವಿಶೇಷವಾಗಿ ಹಿಂದೂ ಸಂಘಟನೆಗಳ ಮುಖಂಡರು ನಡೆಸಿರ್ತಕ್ಕಂತಹ ಒಂದು ಸಭೆ, ಆ ಸಭೆಯಲ್ಲಿ ಆಡಿರ್ತಕ್ಕಂತಹ ಮಾತುಗಳನ್ನು SDPI ಈಗ ಬಳಕೆ ಮಾಡಿಕೊಳ್ತಾ ಇದೆ. ಅದು ಕೂಡ ಹೇಳ್ತಾ ಇದೆ, ಇಂತಹ ರೌಡಿ ಶೀಟರ್ ಒಬ್ಬನ ಹತ್ಯೆಗೆ ಪ್ರತೀಕಾರವಾಗಿ ಬೆದರಿಕೆಯನ್ನು ಹಾಕಲಾಗಿತ್ತು ಅನ್ನುವಂತಹ ಮಾತನ್ನು ಹೇಳ್ತಿದ್ದಾರೆ. ರೌಡಿ ಶೀಟರ್ ಒಬ್ಬನ ಹತ್ಯೆಗೆ ಪ್ರತೀಕಾರವಾಗಿ ಬೆದರಿಕೆಯನ್ನು ಹಾಕಿದ್ರು. ರೌಡಿ ಶೀಟರ್ ಆಗಿದ್ದಂತಹ ಸುಹಾಸ್ ಶೆಟ್ಟಿಯ ಹತ್ಯೆಯ ಸಂದರ್ಭದಲ್ಲಿ ಮೊನ್ನೆ ಪ್ರತಿಭಟನೆಯಲ್ಲಿ ರಕ್ತಕ್ಕೆ ರಕ್ತ ಅನ್ನುವಂತಹ ಶಪಥವನ್ನ ಮಾಡಲಾಗಿತ್ತು ಅಂತ ಹೇಳಿ ಪುತ್ತೂರಲ್ಲಿ ನಡೆದಂತಹ ಒಂದು ಕಾರ್ಯಕ್ರಮದಲ್ಲೂ ಕೂಡ ಇದೇ ರೀತಿಯಂತಹ ಮಾತುಗಳು ಬಂದಿದ್ದಾವೆ. ಹೆಂಗೆ ಸುಹಾಸ್ ಶೆಟ್ಟಿಯನ್ನ ಕೊಂದಿದಾರೋ ಅದೇ ಸ್ವರೂಪದಲ್ಲಿ ಕೊಲ್ಲಬೇಕು, ಈ ರೀತಿಯಂತ ಮಾತುಗಳನ್ನ ಭರತ್ ಕುಂಡೇಲು ಮತ್ತು ಶ್ರೀಕಾಂತ್ ಶೆಟ್ಟಿಯಿಂದ ಪ್ರತೀಕಾರದ ಮಾತುಗಳು ಬಂದಿದ್ವು ಅನ್ನುವಂತಹ ಅಂಶವನ್ನ ಇಲ್ಲಿ SDPI ಉಲ್ಲೇಖ ಮಾಡ್ತಾ ಇದೆ. ಭರತ್ ಕುಂಡೇಲು ಮತ್ತು ಶ್ರೀಕಾಂತ್ ಶೆಟ್ಟಿ ಇವರಿಬ್ರು ಕೂಡ ಪ್ರತೀಕಾರದ ಮಾತುಗಳನ್ನು ಆಡಿದ್ದಾರೆ. ರಕ್ತಕ್ಕೆ ರಕ್ತ ಅಂತ ಹೇಳಿದ್ದಾರೆ. ಬೆದರಿಕೆ ಹಾಕಿದವರನ್ನ ಪೊಲೀಸರು ಬಂಧಿಸಿಲ್ಲ. ಇದನ್ನೇ ನಾನು ಆವಾಗಲೇ ಹೇಳಿದ್ದು. ಪೊಲೀಸರು ಕೊಲೆಯಾದ ನಂತರ ಏನು ಸೆಕ್ಷನ್ 144 ಅನ್ನು ಹಾಕ್ತಾರೆ ಅಥವಾ ನಿಷೇಧಾಜ್ಞೆಯನ್ನು ಜಾರಿಗೊಳಿಸ್ತಾರೆ. ಇಡೀ ಜಿಲ್ಲೆಯಲ್ಲಿ ನಿಷೇಧಾಜ್ಞೆಯನ್ನು ಹೇರುವಂತಹ ಕೆಲಸ ಮಾಡ್ತಾರೆ. ಇಂತಹ ಬೆದರಿಕೆ ಹಾಕಿದ ಸಂದರ್ಭದಲ್ಲಿ ಏನಾಗ್ತಾ ಇತ್ತು? ಇದೇ ಪ್ರಶ್ನೆ ಪ್ರತಿ ಕೊಲೆಯ ಸಂದರ್ಭದಲ್ಲಿ ಬರ್ತಾ ಇದೆ. ಪ್ರವೀಣ್ ನೆಟ್ಟಾರು ಹತ್ಯೆಯ ಸಂದರ್ಭದಲ್ಲಿ ಕೂಡ ಇದೇ ಪ್ರಶ್ನೆ ಬಂದಿತ್ತು. ಯಾಕಂದ್ರೆ ಪ್ರವೀಣ್ ನೆಟ್ಟಾರು ಹತ್ಯೆಗಿಂತ ಮುಂಚಿತವಾಗಿ ಇದೇ ಮಾತುಗಳು, ಪ್ರತೀಕಾರದ ಮಾತುಗಳು ಅದೇ ಬೆಳ್ಳಾರೆಯಲ್ಲಿ ಬಂದಿತ್ತು. ಇಲ್ಲಿ ಈಗ ಇನ್ನೊಂದು ಕೊಲೆ, ಈ ಕೊಲೆಗೆ ಮುಂಚಿತವಾಗಿ ವ್ಯಕ್ತವಾಗಿರ್ತಕ್ಕಂತಹ ಪ್ರತೀಕಾರದ ಮಾತುಗಳು, ಕೊಲೆಗೆ ಕೊಲೆ, ರಕ್ತಕ್ಕೆ ರಕ್ತ. ಈ ಸಿದ್ಧಾಂತಗಳು ಯಾವಾಗ ನಿಲ್ತವೆ? ಪೊಲೀಸ್ ಏನು ಮಾಡ್ತಾ ಇದ್ದಾರೆ? ಆಂಟಿ ಕ್ರಿಮಿನಲ್ ಟಾಸ್ಕ್ ಫೋರ್ಸ್ ಏನಾಯ್ತು ಅನ್ನೋ ಪ್ರಶ್ನೆಯನ್ನ ಇಲ್ಲಿ SDPI ಕೇಳ್ತಾ ಇರುವಂಥದ್ದು. SDPI ಕೇಳಬೇಕು ಅಂತ ಹೇಳಲ್ಲ, ಯಾರೇ ಆದರೂ ಕೂಡ. ಸರ್ಕಾರ ಮೊನ್ನೆ ಹೇಳ್ತಲ್ಲ ದೊಡ್ಡದಾಗಿ, ಸುಹಾಸ್ ಶೆಟ್ಟಿ ಹತ್ಯೆ ಆದ ತಕ್ಷಣನೇ ಹೋದಂತಹ ಗೃಹ ಸಚಿವರು ಹೇಳಿದ್ರು ಆಂಟಿ ಕ್ರಿಮಿನಲ್ ಫೋರ್ಸ್ ಅನ್ನ ಮಾಡ್ತೀವಿ ಅಂತ. ಏನ್ ಮಾಡ್ತಾ ಇದೆ? ಇವತ್ತೂ ಕೂಡ ಇಲ್ಲಿ ಪ್ರತೀಕಾರದ ಮಾತುಗಳನ್ನು ಯಾರು ಆಡ್ತಿದ್ದಾರೆ ಅನ್ನೋದನ್ನ ಗಮನಿಸಲೇಬೇಕಾಗತ್ತೆ. ಅದು ಹಿಂದೂ ಸಂಘಟನೆಗಳ ಕಡೆಯಿಂದ ಇರ್ಬೋದು, ಮುಸಲ್ಮಾನರ ಸಂಘಟನೆಗಳ ಕಡೆಯಿಂದ ಇರಬಹುದು. ಯಾರೆಲ್ಲ ಪ್ರತೀಕಾರದ ಮಾತುಗಳನ್ನು ಆಡ್ತಿದ್ದಾರೆ ಅನ್ನೋದನ್ನು ಕೂಡ ಗಮನಿಸಬೇಕಾಗಿರೋದು. ಹಾಗಾದ್ರೆ ಆಂಟಿ ಕ್ರಿಮಿನಲ್ ಫೋರ್ಸ್ನ ಜವಾಬ್ದಾರಿ ಅಲ್ವಾ? ಸುಮ್ಮನೆ ಬಾಯಿಗೆ ಒಂದು ಹೇಳಿದ ರೀತಿಯಲ್ಲಿ ಆಂಟಿ ಕ್ರಿಮಿನಲ್ ಫೋರ್ಸ್ ಮಾಡಿದ ತಕ್ಷಣನೇ ಎಲ್ಲವೂ ಕೂಡ ಸರಿ ಹೋಗ್ಬಿಡುತ್ತಾ? 15 ಮಂದಿಯಿಂದ ಅಬ್ದುಲ್ ರಹೀಮ್ನ ಹತ್ಯೆ ಆಗಿದೆ ಅನ್ನುವಂಥದ್ದನ್ನ SDPI ಆರೋಪ ಮಾಡ್ತಾ ಇದೆ. SDPIನವರು ಹೇಳ್ತಾ ಇದ್ದಾರೆ 15 ಮಂದಿಯಿಂದ ಅಬ್ದುಲ್ ರಹೀಮ್ನನ್ನ ಕೊಲೆಯಾಗಿದೆ, ಕೆಲ ಗೂಂಡಾಗಳು ಅಮಾಯಕನನ್ನ ಕೊಂದಿದ್ದಾರೆ ಅನ್ನುವಂತಹ ಮಾತನ್ನು ಕೂಡ ಇಲ್ಲಿ ಉಲ್ಲೇಖ ಮಾಡಿದ್ದಾರೆ. ಕೆಲ ಗೂಂಡಾಗಳು ಅಮಾಯಕನೊಬ್ಬನನ್ನ ಕೊಂದಿದ್ದಾರೆ. ಸಂಘ ಪರಿವಾರದ ಓಪನ್ ಹೇಳಿಕೆ ಕೊಟ್ಟರು ಕೂಡ, ಸಂಘ ಪರಿವಾರದವರು ಓಪನ್ ಹೇಳಿಕೆ ಕೊಟ್ಟರು ಕೂಡ ಕ್ರಮ ಆಗಿಲ್ಲ. ಅದರಿಂದಾಗಿನೇ ಈ ಕೊಲೆ ಆಗಿದೆ ಅನ್ನುವಂಥದ್ದು ಈಗ SDPI ಮುಂದಿಡ್ತಿರುವಂತಹ ವಾದ. ಹೀಗೆ ಇದಕ್ಕೆ ಸಂಬಂಧಪಟ್ಟಂತೆ SDPI ಜಿಲ್ಲಾಧ್ಯಕ್ಷ ಕೂಡ ಮಾತಾಡಿದ್ದಾರೆ. ತೋರಿಸ್ತೀವಿ. ಕಳೆದ ಕೆಲವು ದಿವಸಗಳಿಂದ ನಿಮಗೆಲ್ಲ ಗೊತ್ತಿರಬಹುದು, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಂಘ ಪರಿವಾರ ಪ್ರೇರಿತವಾದಂತಹ ಕೆಲವು ಶಕ್ತಿಗಳು, ಕೆಲವು ಕಿಡಿಗೇಡಿಗಳು ಇಲ್ಲಿ ಸಾಮಾಜಿಕ ಜಾಲತಾಣಗಳ ಮೂಲಕ
ಮುಸ್ಲಿಂ ಯುವಕರಿಗೆ ಬಹಿರಂಗವಾಗಿ ಬೆದರಿಕೆ ಹಾಕ್ತಾ ಇದ್ದಾರೆ. ಒಬ್ಬ ರೌಡಿ ಶೀಟರ್ ಹೆಣವಾದಾಗ, ಹತ್ಯೆಯಾದಾಗ ಆ ಹೆಸರನ್ನು ಇಟ್ಟುಕೊಂಡು ಇವತ್ತೇನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಮುಸಲ್ಮಾನರಿಗೆ ಬಹಿರಂಗವಾಗಿ ಬೆದರಿಕೆಯನ್ನು ಹಾಕ್ತಾ ಇದ್ದಾರೆ. ಆಮೇಲೆ ಕೆಲವು ಏನು ದ್ವೇಷ ಭಾಷಣ ಮಾಡುವಂತಹ ವ್ಯಕ್ತಿಗಳು ಇಲ್ಲಿ ಬಹಳ ಬಹಿರಂಗವಾಗಿ ದ್ವೇಷ ಭಾಷಣ ಮಾಡ್ತಾ ಇದ್ದಾರೆ. ಇಲ್ಲಿ ರಕ್ತ ಕೊಡ್ಲಿಕ್ಕೆ ನಾವು ತಯಾರಿದ್ದೇವೆ, ನಾವು ರಕ್ತವನ್ನು ಯಾವ ಸಂದರ್ಭದಲ್ಲಿ ಕೊಡ್ತದೆ ಅಂತ ನಾವು ತೀರ್ಮಾನ ಮಾಡ್ತೇವೆ ಅಂತ ಬಹಿರಂಗವಾಗಿ ಬೆದರಿಕೆಯನ್ನು ಹಾಕ್ತಾರೆ. ಒಂದು ರೀತಿಯಲ್ಲಿ ಇಲ್ಲಿನ ಕಾನೂನಿಗೆ ಸವಾಲು ಮಾಡುವಂತ ಕೆಲಸವನ್ನು ಇವರು ಮಾಡ್ತಾ ಇದ್ದಾರೆ. ನಾನೇ ಬಗ್ಗೆ ಬಂದಿದೆ, ಫಾಜಿಲ್ ಮಾಡ್ರಪ್ಪ ನಾನೇ ಬಗ್ಗೆ ಬಂದಿದೆ, ನೀವು ಇದೇ ಭರವಸೆ ತಂದ ನಾನು ಹಾಕಿರ ಅಂತ நீங்க சாமூகிகமா முஸ்லிம்ஸ் சாமூகிகமா முஸ்லிம் நாயக்கமாரு நீங்க காங்கிரஸ் பார்ட்டியோ ரிசைன் ஆக்கிட்டு பொறுத்து வரும். நாங்க ஏ பார்ட்டி நீங்க சேரண்டா, நீங்க அதே காங்கிரஸ் நிற்கு வரும். நீங்க நிற்கு வரணும், என்ன பண்ணலாம்? நாங்க ಒಪ್ಪಿಗೆ ಬಂದ ನೀವು ನಮ್ಮ ಸಮುದಾಯ ಇಜ್ಜತ್ತಿನೋடு ಜೀವಿಕೊಂಡು ಎತ್ತರ ತಲೆ ತಗ್ಗಿಟ್ಟು ನಾங்க ಜೀವಿಸಿಟ್ಟು ನೋಡಾರೆ. நீங்க ரெப்ரசன்டேஷன் நீங்க யூடிகாதருக்கு சொல்லணும், நீங்க செலீமுக்கு சொல்லணும், நீங்க ஜமீர் அஹமதுக்கு சொல்லணும், நீங்க வேற யாரும் முஸ்லிம்ஸ் உள்ளாரு ನೋಡಿ. ಇಲ್ಲಿ ಮಾತಾಡಿರ್ತಕ್ಕಂತಹ ವ್ಯಕ್ತಿಗಳು ಹೇಳಿರುವಂತಹ ಮಾತನ್ನು ನೋಡಿ. ನೀವು ಯಾಕೆ ಕಾಂಗ್ರೆಸ್ನಲ್ಲಿರಬೇಕು, ಕಾಂಗ್ರೆಸ್ನ ಹೊರಬನ್ನಿ ಅನ್ನೋದು. ಆದರೆ ಇಲ್ಲಿ ರಾಜಕೀಯವನ್ನು ಬೆರೆಸುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಬಹಳ ಸೂಕ್ಷ್ಮವಾಗಿ ಇವುಗಳನ್ನು ಗಮನಿಸ್ತಾ ಹೋಗಬೇಕು. ಯಾಕಂದ್ರೆ SDPI ಕೂಡ ಅಲ್ಲಿ ತನ್ನದೇ ಆದಂತಹ ಅಭಿಪ್ರಾಯಗಳನ್ನು ಹೊಂದಿದೆ. ಈ ವ್ಯಕ್ತಿ ಯಾರು, ಈ ರೀತಿಯಾದಂತಹ ಮಾತುಗಳನ್ನು ಹೇಳ್ತಾ ಇರುವಂತಹ ವ್ಯಕ್ತಿ ಯಾರು, ಯಾವ ಕಾರಣಕ್ಕಾಗಿ ಇಂತಹ ಮಾತುಗಳನ್ನು ಹೇಳ್ತಾ ಇದ್ದಾರೆ, ಯಾರನ್ನ ಪ್ರಚೋದಿಸೋದಕ್ಕಾಗಿ ಹೇಳ್ತಾ ಇದ್ದಾರೆ, ಇದನ್ನು ಕೂಡ ಗಮನಿಸಬೇಕಾಗತ್ತೆ. ಹೇಗೆ ಅಲ್ಲಿ ಕುಂಡೇಲು ಮಾಡಿರ್ತಕ್ಕಂಥ ಭರತ್ ಕುಂಡೇಲು ಮಾಡಿರ್ತಕ್ಕಂತಹ ಭಾಷಣದ ಬಗ್ಗೆ SDPIನವರು ಪ್ರಶ್ನೆಗಳನ್ನು ಎತ್ತುತ್ತಾರೋ ಅದೇ ಸ್ವರೂಪದಲ್ಲಿ ಇಲ್ಲಿ ಹೇಳ್ತಾರಲ್ಲ, ಕಾಂಗ್ರೆಸ್ ನೀವೆಲ್ಲ ಹೊರಬನ್ನಿ ಅಂತ ಹೇಳ್ಕೊಂಡು ನಾವು ಗೌರವದಿಂದ ಬದುಕಬೇಕು ಅನ್ನುವಂಥ ರೀತಿಯಲ್ಲಿ ಎಲ್ಲರೂ ಗೌರವದಿಂದ ಬದುಕಬೇಕು. ಮುಸಲ್ಮಾನರು ಮಾತ್ರ ಅಲ್ಲ, ಹಿಂದೂಗಳು ಮಾತ್ರ ಅಲ್ಲ, ಎಲ್ಲರೂ ಕೂಡ, ಹಿಂದೂಗಳು ಮುಸಲ್ಮಾನರು ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಗೌರವದಿಂದ ಬದುಕಬೇಕು. ಯಾಕಂದ್ರೆ ಭಾರತದಲ್ಲಿ ಗೌರವದಿಂದ ಬದುಕುವಂತಹ ಅಧಿಕಾರ, ಹಕ್ಕು ಪ್ರತಿಯೊಬ್ಬರಿಗೂ ಕೂಡ ಇದೆ. ಆದರೆ ಇಲ್ಲಿ ಇವರೇನು ಮಾಡ್ತಿದ್ದಾರೆ, ಧರ್ಮದ ಆಧಾರಿತವಾಗಿ ಯೋಚನೆಯನ್ನು ಯಾವ ಸ್ವರೂಪದಲ್ಲಿ ಮಾಡ್ತಾ ಇದ್ದಾರೆ ಅನ್ನೋದನ್ನ ಪೊಲೀಸರು ಕೂಡ ಗಮನಿಸಬೇಕಾಗಿರುತ್ತದೆ. ಬಹಳ ಮುಖ್ಯವಾಗಿರ್ತಕ್ಕಂಥ ಅಂಶಗಳಿವು. ಇಂಥವುಗಳನ್ನ ನಿರ್ಲಕ್ಷ್ಯ ಮಾಡ್ತಾ ಹೋಗೋದ್ರಿಂದಲೇ ದಕ್ಷಿಣ ಕನ್ನಡದಲ್ಲಿ ಪದೇ ಪದೇ ಕೊಲೆಗಳು ಸಂಭವಿಸ್ತಾ ಇದ್ದಾವೆ. ಇಲ್ಲಿ ಬಸ್ಗಳ ಮೇಲೆ ಕಲ್ಲು ತೂರಾಟವನ್ನು ನಡೆಸಿದ್ದಾರೆ. ದುರ್ಗಾಂಬಾ ಬಸ್ಸಿನ ಮೇಲೆ ಕಲ್ಲು ತೂರಾಟವನ್ನು ನಡೆಸಿರುವಂಥದ್ದು. ಸುರತ್ಕಲ್ನ ಬಳಿಯಲ್ಲಿ ಬಸ್ ಸಂಚಾರದ ಸಂದರ್ಭದಲ್ಲಿ ಈ ಬಸ್ ಮೇಲೆ ಕಲ್ಲು ತೂರಿದ್ದಾರೆ. ಕಿಡಿಗೇಡಿಗಳು ಬಂದು ಬೈಕ್ನಲ್ಲಿ ಬಂದು ಕಲ್ಲು ಎಸೆದು ಹೋಗಿದ್ದಾರೆ. ಅದಾದ ನಂತರ ನೋಡಿ, ಆಟೋಗಳಲ್ಲಿ ಹಿಂಬಾಲಿಸ್ತಾ ಇರುವಂಥದ್ದು, ಬಸ್ಗಳನ್ನು ಹಿಂಬಾಲಿಸ್ತಾ ಇರುವಂಥದ್ದು, ಆಟೋಗಳಲ್ಲಿ ಹೋಗಿ ಅದರ ಮೂಲಕವಾಗಿ ಬಸ್ಸನ್ನು ತಡೆಯುವಂತಹ, ಬಸ್ಸನ್ನು ಸ್ಟಾಪ್ ಮಾಡಿಸುವಂಥ. ಯಾಕಂದ್ರೆ ಇವರುಗಳಿಗೆ ಪ್ರತಿಷ್ಠೆ, ಈ ಸಂಘಟನೆಗಳ ಕೆಲವು ಕಿಡಿಗೇಡಿಗಳಿರ್ತಾರೆ, ಸಂಘಟನೆಗಳ ಹೆಸರಿನಲ್ಲಿರುವಂತಹ ಕಿಡಿಗೇಡಿಗಳಿರ್ತಾರೆ, ಇವರುಗಳಿಗೆ ಪ್ರತಿಷ್ಠೆ. ಇಂತಹ ಸಂದರ್ಭಗಳಲ್ಲಿ ತಮ್ಮ ತಾಕತ್ತನ್ನು ಪ್ರದರ್ಶನ ಮಾಡ್ತಾ ಇದ್ದೀವಿ ಅನ್ನೋಂತಹ ರೀತಿಯಲ್ಲಿ ಈ ರೀತಿಯಾಗಿ ಹೋಗ್ತಾ ಇರುವಂಥದ್ದು. ಮತ್ತೊಂದು ಕಡೆಯಲ್ಲಿ ಬೈಕ್ ಶೋರೂಮ್ಗೆ ಬಂದು ಅಲ್ಲಿ ಬೈಕ್ ಶೋರೂಮನ್ನು ಬಂದ್ ಮಾಡಿಸ್ಬೇಕು ಅಂತ ಹೇಳಿ, ಅಂದರೆ ತಮ್ಮದೇ ಆದಂತಹ ರೀತಿಯಲ್ಲಿ ಈ ರೀತಿಯಾದಂತಹ ಕೃತ್ಯಗಳನ್ನು ಎಸಗೋದಕ್ಕೆ ಮುಂದಾಗುವಂಥದ್ದು. ಇಂತಹ ಪ್ರತಿಯೊಬ್ಬ ವ್ಯಕ್ತಿಯನ್ನು ಕೂಡ ಇಲ್ಲಿ ಬುಕ್ ಮಾಡಬೇಕಾಗತ್ತೆ ಪೊಲೀಸರು. ಅಂಥವ್ರನ್ನ ಮಟ್ಟ ಹಾಕುವಂತಹ ಕೆಲಸವನ್ನು ಮಾಡಬೇಕು. ಇವುಗಳನ್ನ ಬಹಳ ಏನೋ ಸಿಟ್ಟಿನಲ್ಲಿ ಬಂದು ಮಾಡಿದ್ರು ಅಂತ ಹೇಳಿಲ್ಲ. ಇಂತಹ ಕಿಡಿಗೇಡಿಗಳೇ ದಕ್ಷಿಣ ಕನ್ನಡದಲ್ಲಿ ಬೆಂಕಿಯನ್ನು ಹಚ್ಚುವಂತಹ ಕೆಲಸವನ್ನು ಪದೇ ಪದೇ ಮಾಡ್ತಾ ಇರುವಂಥದ್ದು. ಇವುಗಳ ವಿರುದ್ಧ ಕಠಿಣ ಕ್ರಮವನ್ನು, ಇದು ಯಾವುದೇ ಸಂಘಟನೆಗಳವರಾಗಿರಲಿ, ಯಾವುದೇ ಹತ್ಯೆಯ ಸಂದರ್ಭದಲ್ಲಾಗಿರಲಿ, ಇಂತಹ ಸಂಘಟನೆಗಳವರು ಈ ರೀತಿಯಾಗಿ ಕೃತ್ಯ ಎಸಗುವುದನ್ನು ತಡಿಬೇಕಾದಂಥ ಕೆಲಸವನ್ನು ಮಾಡಬೇಕು. ಬಸ್ ಮೇಲೆ ಕಲ್ಲು ಹೊಡಿತಾರೆ, ಒಂದಾದ ಮೇಲೆ ಒಂದು ಬಸ್ಗಳ ಮೇಲೆ. ಯಾಕೆಂದರೆ ಮೊನ್ನೆ ಸುಹಾಸ್ ಶೆಟ್ಟಿಯ ಹತ್ಯೆ ಆದಾಗ ಆವಾಗಲೂ ಬಸ್ಗಳ ಮೇಲೆ ಕಲ್ಲು ತೂರಾಟ ಮಾಡಿತ್ತು. ಈಗ ಅಬ್ದುಲ್ ರಹೀಮ್ನ ಹತ್ಯೆ ಆಗುತ್ತೆ, ಅಲ್ಲೂ ಕೂಡ ಬಸ್ಗಳ ಮೇಲೆ ಕಲ್ಲು ತೂರಾಟ ಮಾಡ್ತಾರೆ. ಅಂದರೆ ಪ್ರತಿಯೊಂದು ಸಂಘಟನೆಯವರಿಗೆ ತಮ್ಮ ಶೌರ್ಯ ಪ್ರದರ್ಶನದ ರೀತಿಯಲ್ಲಿ ಈಗ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇರೋದು. ಸರ್ಕಾರ ನಿಜಕ್ಕೂ ಕೂಡ ಇದನ್ನು ಅತ್ಯಂತ ಕಠಿಣವಾಗಿ ಯೋಚನೆ ಮಾಡಲೇಬೇಕಾಗಿದೆ. ಯಾಕಂದರೆ ಇಲ್ಲದೆ ಹೋದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಶಾಂತಿಯನ್ನು ಸ್ಥಾಪಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಎಷ್ಟು ದಿವಸ ಇದನ್ನು ಸಹಿಸಿಕೊಂಡು ಕೂತ್ಕೊಳ್ಬೇಕು ಅಂತೇಳಿ. ಇದು ರಿವೆಂಜ್ ವಾರ್ ಅನ್ನುವಂಥದ್ದು ಪದೇ ಪದೇ ಬರ್ತಾ ಇರುವಂತಹ, ಚರ್ಚೆಗೆ ಬರ್ತಾ ಇರುವಂತಹ ವಿಚಾರ, ಮುನ್ನೆಲೆಗೆ ಬರ್ತಾ ಇರುವಂತಹ ವಿಚಾರ. ಖುದ್ದು ದಿನೇಶ್ ಗುಂಡೂರಾವ್ ಅವರು ನಿನ್ನೆ ಮಾಡಿರುವಂತಹ ಟ್ವೀಟರ್ ಗಮನಿಸಿದ್ರು ಕೂಡ ಯಾವುದೋ ಒಂದು ಮುಂದುವರಿದ ಭಾಗ ಅನ್ನುವಂಥ ರೀತಿಯಲ್ಲಿ, ಅಂದರೆ ಕೊಲೆಗಳ ಮುಂದುವರಿದ ಭಾಗ ಇದು ಅಂತ ಹೇಳ್ತಿದ್ದಾರೆ. ಅದರ ಅರ್ಥ ಏನು ಅಂತ ಹೇಳಿದ್ರೆ ಅದು ರಿವೆಂಜ್ ವಾರ್ ಅಂತೇಳಿ ಸರ್ಕಾರದ ಗಮನಕ್ಕೂ ಕೂಡ ಬಂದಿದೆಯಾ? ಹಾಗಾದ್ರೆ ರಹೀಮ್ ಹತ್ಯೆ ಬಳಿಕ ಸಾಮಾಜಿಕ ಜಾಲತಾಣಗಳಲ್ಲಿ ರಿವೆಂಜ್ ವಾರು ಕೂಡ ಬಹಳ ಜೋರಾಗಿ ಸಾಗ್ತಾ ಇದೆ. ಬಜರಂಗ ದಳದ ಮುಖಂಡ ಭರತ್ ಕುಂಡೇಲು ಫೋಟೋ ಹಾಕಿ ರಿವೆಂಜ್ ಪೋಸ್ಟ್ ಅನ್ನ ಹಾಕಲಾಗಿದೆ. ಭರತ್ ಕುಂಡೇಲು ಕೂಡ ಇತ್ತೀಚೆಗಷ್ಟೇ ಮಾಡಿರ್ತಕ್ಕಂತಹ ಭಾಷಣ ಪ್ರಚೋದನಕಾರಿಯಾಗಿತ್ತು ಅನ್ನುವಂಥಲ್ಲಿ ಅನುಮಾನ ಇರಲಿಲ್ಲ. ಈಗ ಭರತ್ ಕುಂಡೇಲು ಮತ್ತು ಭರತ್ ಕುಂಡೇಲ್ನ ವಿರುದ್ಧ
ಈಗ ಪೋಸ್ಟ್ ಅನ್ನು ಹಾಕಿದ್ದಾರೆ. SDPI ಕಾರ್ಯಕರ್ತ ಅಶ್ರಫ್ ಕುಳಾಯಿ ಹತ್ಯೆ ಆರೋಪಿ ಭರತ್ ಕುಂಡೇಲು. SDPI ಕಾರ್ಯಕರ್ತನಾಗಿದ್ದಂಥ ಅಶ್ರಫ್ ಕುಳಾಯಿಯನ್ನು ಕೊಲ್ಲಲಾಗಿತ್ತು. ಅದರಲ್ಲಿ ಭರತ್ ಕುಂಡೇಲು ಆರೋಪಿಯಾಗಿದ್ದ. ಈಗ ಭರತ್ ಕುಂಡೇಲನನ್ನು ಕೊಲ್ಲಬೇಕು ಅನ್ನೋಂತಹ ರೀತಿಯಲ್ಲಿ ಪೋಸ್ಟರ್ಗಳನ್ನು ಮಾಡ್ತಾರೆ. ನೋಡಿ ಯಾವ ಸ್ವರೂಪದಲ್ಲಿ ಹತ್ಯೆಗಳು ಸಂಭವಿಸ್ತಾ ಹೋಗಿದ್ದಾವೆ ಅಂತ ಹೇಳಿ. ಬೆಳ್ಳಾರಿಯಲ್ಲಿ ಮಸೂದ್ನನ್ನು ಕೊಲ್ತಾರೆ. ಮೊದಲಿಗೆ ಈತ ಕೂಡ ದಕ್ಷಿಣ ಕನ್ನಡದ ಹುಡುಗ ಅಲ್ಲ, ಈತ ಕೇರಳದವನು. ಬೆಳ್ಳಾರಿಗೆ ಬಂದಿರ್ತಾನೆ. ಅಲ್ಲಿ ಒಂದು ಸಣ್ಣ ತಿಕ್ಕಾಟದಲ್ಲಿ, ಒಂದು ಅಂಗಡಿಯಲ್ಲಿ ನಡೆದಂಥ ಒಂದು ಸಣ್ಣ ತಿಕ್ಕಾಟದಲ್ಲಿ ಜುಲೈ 21, 2022 ಆತನನ್ನು ಕೊಲ್ತಾನೆ. ಆತನ ಕೊಂದಾಗ ಅದೇ ಬೆಳ್ಳಾರಿಯಲ್ಲಿನೇ ಪ್ರತೀಕಾರದ ಮಾತುಗಳು ಬಂದಿತ್ತು. ನಾನು ಅದಕ್ಕೆ ಆವಾಗಲೇ ಹೇಳಿದ್ದೆ, ರಕ್ತಕ್ಕೆ ರಕ್ತ ಅನ್ನುವಂಥ ಮಾತುಗಳನ್ನ ಯಾರು ಆಡ್ತಾರೋ ಅಂಥವ್ರ ವಿರುದ್ಧ ಕ್ರಮ ಆಗಬೇಕು. ಇಲ್ಲಿ ವಿಡಿಯೋಗಳು ಏನು ಸಿಗ್ತಿದೆಯವರ ಇಂಥವ್ರಗಳ ವಿರುದ್ಧ ಕ್ರಮಗಳಾಗಬೇಕು. ಅವತ್ತು ಕೂಡ ಸರ್ಕಾರ ಸುಮ್ಮನೆ ಕುಳಿದಿತ್ತು. ಅದರ ಪರಿಣಾಮವಾಗಿ ಪ್ರವೀಣ್ ನಿಟ್ಟಾರು ಹತ್ಯೆ ಆಗುತ್ತೆ. ಒಬ್ಬ ಹುಡುಗ ತನ್ನ ಕೆಲಸವನ್ನು ಮುಗಿಸ್ಕೊಂಡು ಅಂಗಡಿಯಿಂದ ವಾಪಸ್ ಮನೆಗೆ ಹೋಗ್ತಾ ಇರ್ತಾನೆ. ಆ ಸಂದರ್ಭದಲ್ಲಿ ಆತನ ಕೊಲ್ತಾರೆ, ಪ್ರವೀಣ್ ನಿಟ್ಟಾರನ್ನ, ಜುಲೈ 26, 2022. ಅದಕ್ಕೆ ಪ್ರತೀಕಾರವಾಗಿ ಫಾಜಿಲ್ನನ್ನು ಕೊಲ್ತಾರೆ. ಫಾಜಿಲ್ಗೂ ಪ್ರವೀಣ್ ನಿಟ್ಟಾರು ಹತ್ಯೆಗೂ ಬೆಳ್ಳಾರಿಗೂ ಸಂಬಂಧವೇ ಇರಲಿಲ್ಲ. ಆತನನ್ನು ಸುರತ್ಕಲ್ನಲ್ಲಿ ಕೊಲ್ತಾರೆ. ಅಂದರೆ ಯಾವ ಸ್ವರೂಪದಲ್ಲಿ ಇಲ್ಲಿ ಕೊಲೆಗಳು ಸಂಭವಿಸ್ತಾ ಇದ್ದಾವೆ ಅನ್ನುವಂಥದ್ದು. ಫಾಜಿಲ್ನ ಕೊಲೆ ಆದ ನಂತರ ನಡೆದಂಥದ್ದು ಇನ್ನೊಂದು ಕಾಟಿಪಾಳ್ಯದಲ್ಲಿ ಜಲೀಲ್ನ ಹತ್ಯೆ ಆಗುತ್ತೆ, ಕುಡುಪಿನಲ್ಲಿ ಅಶ್ರಫ್ನ ಹತ್ಯೆ ಆಗುತ್ತೆ. ಇವೆಲ್ಲವೂ ಕೂಡ ಒಂದಾದ ಮೇಲೆ ಒಂದು ಕೊಲೆಗಳು ಸಂಭವಿಸ್ತಾ ಹೋಗ್ತವೆ. ಈ ಹತ್ಯೆಗಳಲ್ಲಿ ಹಿಂದೂ ಸಂಘಟನೆಗಳ ಕಾರ್ಯಕರ್ತರ ವಿರುದ್ಧ ಆರೋಪಗಳು ಬರ್ತವೆ. ಅದಾದ ಮೇಲೆ ಬಜ್ಪೇಲಿ ಸುಹಾಸ್ ಶೆಟ್ಟಿಯನ್ನು ಕೊಲ್ತಾರೆ. ಸುಹಾಸ್ ಶೆಟ್ಟಿಯನ್ನು ಕೊಂದಿರುವಂಥ ಮೇ 1, 2025 ಇವೆಲ್ಲವೂ ಕೂಡ ಇಲ್ಲಿ ಕುಡುಪಿನಲ್ಲಿ ಅಶ್ರಫ್ನ ಹತ್ಯೆ ಆಗಿರುವಂಥದ್ದು ಏಪ್ರಿಲ್ 30, 2025 ಆಗಿರುವಂಥದ್ದು. ಅದಕ್ಕೆ ರಿವೆಂಜ್ ಅನ್ನುವ ರೀತಿಯಲ್ಲಿ ಸುಹಾಸ್ನ ಕೊಂದ್ರು ಅನ್ನುವಂತಹ ಒಂದು ಆರೋಪವೂ ಕೂಡ ಇತ್ತು. ಆದರೆ ಅದು ಬೇರೆನೆ ಇದು ಬೇರೆನೆ ಅನ್ನುವಂಥದ್ದನ್ನು ನಂತರ ದಿವಸಗಳಲ್ಲಿ ಗೊತ್ತಾಯಿತು. ಈಗ ಬಂಟ್ವಾಳದಲ್ಲಿ ಅಬ್ದುಲ್ ರಹೀಮ್ನ ಕೊಲೆ ಆಗಿದೆ ಮೇ 28. 1 ತಿಂಗಳು ಇನ್ನೂ ಪೂರ್ತಿ ಆಗಿಲ್ಲ. ಅದಕ್ಕಿಂತ ಮೊದಲು ರಹೀಮ್ನನ್ನು ಕೊಲ್ತಾರೆ. ಅಂದರೆ ಎಷ್ಟು ಸಾಯಬೇಕು, ಎಷ್ಟು ಜನ ಸಾಯಬೇಕು, ಎಷ್ಟು ತಾಯಂದಿರು ತಮ್ಮ ಮಕ್ಕಳನ್ನು ಕಳ್ಕೊಳ್ಬೇಕು ಅಂತ, ಎಷ್ಟು ಜನ ಸಾಯಬೇಕು. ಇಲ್ಲಿ ರಾಜಕೀಯದ ಮೇಲಾಟ ಬಹಳ ಜೋರಾಗಿ ಸಾಗ್ತಾನೆ ಇರುತ್ತೆ. ಕರಾವಳಿಯಲ್ಲಿ ಪದೇ ಪದೇ ಶಾಂತಿ ಕದಡುತ್ತಾ ಇರುವಂತಹ ಷಡ್ಯಂತ್ರ ಆಗ್ತಿದೆಯಾ? ಸಾಯ್ತಾ ಇರುವಂಥವರೆಲ್ಲರೂ ಕೂಡ ಅಮಾಯಕರು ಅಥವಾ ಬಹಳ ಶ್ರೀಮಂತರ ಮಕ್ಕಳೇನು ಆಗಿರೋದಿಲ್ಲ. ಇವರು ಬಹುತೇಕ ಮಧ್ಯಮ ವರ್ಗದವರು ಅಥವಾ ಬಡವರು ಇರ್ತಾರೆ. ಅಂಥವ್ರು ಸಾಯ್ತಾ ಇದ್ದಾರೆ. ಇಲ್ಲಿ ಅಷ್ಟೂ ಸಾವಿನ ಸರಣಿಗಳನ್ನು ನಾವು ನೋಡ್ತಾ ಹೋದಾಗ ಶಾಂತಿ ಕದಡುವವರ ಬಗ್ಗೆ ಕ್ರಮಕ್ಕೆ ಹೆಚ್ಚಾಗ್ತಾ ಇದೆ ಒತ್ತಡ ಮತ್ತು ಆಗ್ರಹ. ಎರಡೂ ಕಡೆಯಿಂದ ಈ ಒತ್ತಡ ಇದೆ, ಆಗ್ರಹ ಇದೆ. ಪ್ರತಿಯೊಬ್ಬರೂ ಕೂಡ ಪ್ರಜ್ಞಾವಂತ ಪ್ರತಿಯೊಬ್ಬರೂ ಕೂಡ ಹೇಳ್ತಾ ಇದ್ದಾರೆ ಈ ಕೊಲೆಗಳಿಗೆ ಇತಿಶ್ರೀ ಹಾಡಬೇಕು ಅಂತ ಹೇಳಿ. ಆದರೆ ಯಾಕೆ ಆಗ್ತಾ ಇಲ್ಲ? ಸರ್ಕಾರಕ್ಕೆ ಏನು ಕಷ್ಟ ಆಗಿದೆ? ಪೊಲೀಸ್ ಇಲಾಖೆಗೆ ಏನು ಕಷ್ಟ ಆಗಿದೆ? ಎಷ್ಟು ದಿವಸದವರೆಗೆ ದಕ್ಷಿಣ ಕನ್ನಡದಲ್ಲಿ ಕೊಲೆಗಳು ಸಂಭವಿಸ್ತಾ ಇರಬೇಕು? ಏನು ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಹೇಳಿದ್ರೆ ಯಾರು ಯಾವಾಗ ಬೇಕಿದ್ರು ಕೊಲೆ ಮಾಡ್ಕೊಳ್ಬಹುದು. ಇವ್ರಿಗೇನು ಫ್ರೀ ಹ್ಯಾಂಡ್ ಕೊಟ್ಟಿದ್ದಾರ? ಯಾವುದೇ ಸಂಘಟನೆಗಳವರಿಗೆ, ಹಿಂದೂ ಸಂಘಟನೆಗಳಿಗಿರ್ಬೋದು, ಮುಸಲ್ಮಾನರ ಸಂಘಟನೆಗಳವರಿಗಿರ್ಬೋದು, ಯಾರು ಫ್ರೀ ಹ್ಯಾಂಡ್ ಕೊಟ್ಟಿದ್ದಾರೆ? ಇಷ್ಟೊಂದು ಸಮಾಜಘಾತಕ ಶಕ್ತಿಗಳ ಪ್ರಚೋದನೆಗೆ ಬ್ರೇಕ್ ಹಾಕುವಂತೆ ಒತ್ತಾಯವನ್ನ ಸಾರ್ವಜನಿಕರು ಮಾಡ್ತಾ ಇದ್ದಾರೆ. ನೆಮ್ಮದಿಯಿಂದ ಕಾಲೇಜುಗಳು ರನ್ ಆಗಬೇಕು, ನೆಮ್ಮದಿಯಿಂದ ವ್ಯಾಪಾರ ನಡೆಸಬೇಕು, ನೆಮ್ಮದಿಯಿಂದ ಉದ್ಯಮಗಳು ಬೆಳಿಬೇಕು ಅಂತ ಹೇಳಿದ್ರೆ ಅಲ್ಲಿ ಶಾಂತಿಯ ವಾತಾವರಣ ಬೇಕು. ಇಲ್ಲದೆ ಹೋದರೆ ಅಲ್ಲಿ ಯಾವ ಉದ್ದಿಮೆಯೂ ಕೂಡ ಬೆಳೆಯೋದಿಲ್ಲ. ರಾಜಕೀಯ ಹುನ್ನಾರದಿಂದಲೇ ಧರ್ಮದ ಅಮಲು ಹೆಚ್ಚಾಗ್ತಿದೆ ಅನ್ನುವಂಥ ಆರೋಪ ಇದೆ ಮತ್ತು ಇದು ವಾಸ್ತವ ಇದೆ, ಇದು ಗೋಚರಿಸ್ತಾ ಇದೆ, ಕಣ್ಣಿಗೆ ರಾಚುತ್ತಾ ಇದೆ. ಆದರೆ ಇನ್ನೂ ಕೂಡ ಸರ್ಕಾರಗಳಿಗೆ ಇದು ಅರ್ಥ ಆಗ್ತಾ ಇಲ್ಲ. ಬಹಳ ಲೈಟ್ ಆಗಿ ತೆಗೆದುಕೊಂಡಿದ್ದಾರೆ. ಇದು ಬಿಜೆಪಿ ಸರ್ಕಾರದ ಆಡಳಿತ ಸಂದರ್ಭದಲ್ಲೂ ಕೂಡ ಇಲ್ಲಿ ಕೊಲೆಗಳಾಗಿದ್ದಾವೆ. ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲೂ ಕೂಡ ಕೊಲೆಗಳು ಸರಣಿಯಾಗಿ ನಡೀತಾ ಇರ್ತವೆ. ಹಾಗಾದ್ರೆ ಯಾವುದಕ್ಕೆ ಇದಕ್ಕೆ ಕೊನೆ ಹಾಡುವಂಥವ್ರು ಯಾರು? ಇದಕ್ಕೆ ಕಾನೂನಿನ ಚೌಕಟ್ಟಿನಲ್ಲಿ ಕಠಿಣ ಕ್ರಮ ಜರುಗಿಸುವಂತೆ ಸರ್ಕಾರಕ್ಕೆ ಜನ ಮನವಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಆದರೆ ಸರ್ಕಾರಗಳಿಗೆ ಇವುಗಳನ್ನ ಧರ್ಮದ ದುರ್ಬೀನು ಹಾಕೊಂಡು ನೋಡ್ತಾ ಇರುವಂಥದ್ದನ್ನ ಬಿಡೋ ತನಕ, ಈ ಕೊಲೆಗಳು ಅನ್ನುವಂಥ ರೀತಿಯಲ್ಲಿನೇ ಪರಿಗಣಿಸಿ ಸಮಾಜಘಾತಕ ಶಕ್ತಿಗಳನ್ನು ಶಿಕ್ಷಿಸುವ ತನಕ ಇಲ್ಲಿ ಕೊಲೆಗಳಿಗೆ ಅಂತ್ಯ ಇಲ್ವೇನೋ ಅನ್ನೋ ಭಾವನೆ ಬರ್ತಾ ಇದೆ. ಯಾಕಂದರೆ ರಾಜಕೀಯದ ಮೇಲಾಟ ಆ ಸ್ವರೂಪದಲ್ಲಿ ಇದೆ. ಇಲ್ಲಿ ಶಾಂತಿ ಸಭೆಯ ಮೂಲಕ ಎಲ್ಲರನ್ನು ಒಗ್ಗೂಡಿಸುವಂತೆ ಸಲಹೆಯನ್ನು ಕೊಡ್ತಿದ್ದಾರೆ. ಆದರೆ ಶಾಂತಿ ಸಭೆ ಕೇವಲ ನಾಮಕಾವಸ್ಥೆಗೆ ಆಗ್ತಾ ಇದೆ ಹೊರತು ನಿಜಕ್ಕೂ ಶಾಂತಿ ನೆಲೆಸುವಂತೆ ಮಾಡ್ತಾ ಇಲ್ಲ. ಕೋಮುವಾದ, ಸೇಡು, ವೈಷಮ್ಯಗಳ ದಮನಕ್ಕೆ ಒತ್ತಾಯ ನಾಗರಿಕ ಸಮಾಜ ಮಾಡ್ತಾ ಇದೆ. ಆದರೆ ಕೇಳಿಸ್ಕೊಳ್ಳುವಂತಹ ಸರ್ಕಾರ ನೋಡಿ, ಸರ್ಕಾರ ನಾವೊಂದು ಆಂಟಿ ಕಮ್ಯುನಲ್ ಫೋರ್ಸ್ ಅಂತೇಳಿ ಮಾಡಿದ್ದೀವಿ ಅಂತ ಹೇಳ್ತಾರೆ. ಆಂಟಿ ಕಮ್ಯುನಲ್ ಫೋರ್ಸ್ ಅಂತೇಳಿ ಮಾಡಿದ ತಕ್ಷಣವೇ ಎಲ್ಲವೂ ಸರಿ ಹೋಗುತ್ತಾ? ನಿಮ್ಮ ಫೋರ್ಸ್ ನಿಜಕ್ಕೂ ಕೆಲಸ ಮಾಡ್ತಾ ಇದೆಯಾ? ಯಾವಾಗ ದಕ್ಷಿಣ ಕನ್ನಡದಲ್ಲಿ ಕರಾವಳಿಯ ಜಿಲ್ಲೆಯಲ್ಲಿ ಶಾಂತಿ ನೆಲೆಸುವಂತೆ ಮಾಡ್ತೀರಿ?
ಇದು ಪ್ರತಿಯೊಬ್ಬರ ಜವಾಬ್ದಾರಿ. ಸರ್ಕಾರದಲ್ಲಿರುವಂತಹವರ ಆದ್ಯ ಕರ್ತವ್ಯ, ಅಲ್ಲಿರ್ತಕ್ಕಂಥ ಶಾಸಕರ ಜವಾಬ್ದಾರಿ ಇದೆ. ಅದನ್ನು ಯಾವಾಗ ನಿಭಾಯಿಸ್ತೀರಿ ಅನ್ನುವಂಥದ್ದು ನಾಗರಿಕ ಸಮಾಜ ಕೇಳ್ತಾ ಇರುವಂತಹ ಪ್ರಶ್ನೆ. ಈಗ ಎರಡನೇ ಸುದ್ದಿ ಕಡೆಗೆ ಹೋಗೋಣ. ಕನ್ನಡದ ಮೂಲ ಕೆಣಕಿದ ಕಮಲ್, ಕನ್ನಡಿಗರ ಆಕ್ರೋಶಕ್ಕೆ ಮಣಿತಾರ ನಟ, ಕ್ಷಮೆ ಕೇಳದಿದ್ದರೆ ಬ್ಯಾನ್ ಆಗ್ತಾರ? ಇದುವೇ ಚದುರಂಗದ ಎರಡನೇ ಸ್ಟೋರಿ. ಕ್ಷಮೆ ಕೇಳ್ತಾರ ಕಮಲ್. ಕಮಲ್ ಹಾಸನ್ ಅವರ ಅಭಿಮಾನಿಗಳು ಭಾಷೆಯನ್ನು ಮೀರಿ ಅಭಿಮಾನಿಗಳನ್ನ ಪಡೆದಿರುವಂತಹ ಒಬ್ಬ ಅದ್ಭುತ ನಟ ಕಮಲ್ ಹಾಸನ್. ಅದರಲ್ಲಿ ಯಾರಿಗೂ ಕೂಡ ಅನುಮಾನಗಳಿಲ್ಲ. ಆದರೆ ಒಬ್ಬ ನಟ ಒಂದು ಭಾಷೆಯ ವಿಚಾರದಲ್ಲಿ ಇರಬೇಕಾಗಿರ್ತಕ್ಕಂಥ, ಕೊಡಬೇಕಾದಂತಹ ಗೌರವವನ್ನ ಮರೆತ್ರೆ ಯಾವ ರೀತಿಯಾದಂತಹ ಮಾತುಗಳು ಬರ್ತವೆ ಅನ್ನೋದಕ್ಕೆ ಕಮಲ್ ಹಾಸನ್ ಬೆಸ್ಟ್ ಎಕ್ಸಾಂಪಲ್ ರೀತಿಯಲ್ಲಿ ಕಾಣಿಸ್ತಾ ಇದೆ. ತಮಿಳು ಭಾಷೆಯಿಂದಲೇ ಕನ್ನಡ ಹುಟ್ಟಿದ್ದು ಅನ್ನುವಂತಹ ಕಮಲ್ ಹಾಸನ್ ಅವರ ಹೇಳಿಕೆಗೆ ವ್ಯಾಪಕ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಮತ್ತು ಈ ಮುಟ್ಟಾಳತನದ ಹೇಳಿಕೆಯನ್ನ ಕಮಲ್ ಹಾಸನ್ ಕೊಟ್ಟಿರೋದ್ರಿಂದಾಗಿ ಅವರ ವಿರುದ್ಧ ಕನ್ನಡಿಗರು ಸಿಡಿದೆದ್ದಿದ್ದಾರೆ, ಕನ್ನಡ ಪರ ಸಂಘಟನೆಗಳು ಸಿಡಿದೆದ್ದಿದ್ದಾರೆ. ಸಾಮಾಜಿಕ ಜಾಲತಾಣಗಳಲ್ಲೂ ಕೂಡ ಕಮಲ್ ಹಾಸನ್ ವಿರುದ್ಧ ಅಭಿಯಾನ ಶುರುವಾಗಿದೆ. ಕಮಲ್ ಹಾಸನ್ ನಿಜಕ್ಕೂ ಕೂಡ ಮುಟ್ಟಾಳತನದ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಒಬ್ಬ ಕಲಾವಿದನಾಗಿ ಅವರ ಮೇಲೆ ಎಷ್ಟು ಗೌರವ ಇದೆಯೋ ಹಾಗೆಯೇ ಅವರ ಮೇಲೆ ಆ ಗೌರವವನ್ನು ಉಳಿಸ್ಕೊಳ್ಬೇಕಾಗಿರೋ ಜವಾಬ್ದಾರಿ ಅವರ ಮೇಲೂ ಕೂಡ ಇರುತ್ತೆ. ಆದರೆ ಒಂದು ಭಾಷೆಯನ್ನು ನಮ್ಮ ಭಾಷೆಯಿಂದ ನಿಮ್ಮ ಭಾಷೆ ಕುರಿತು ಅಂತ ಹೇಳೋದಕ್ಕೆ ಅಭಿಜಾತ ಭಾಷೆ ಕನ್ನಡ ಅನ್ನುವಂಥದ್ದನ್ನು ನಾವು ಕೇಳ್ತೀವಿ. ನಾವು ಮಾತ್ರ ಅಲ್ಲ, ಎಲ್ಲ ಭಾಷೆಗಳಿಗೂ ಕೂಡ ಅದರದ್ದೇ ಆದಂತಹ ಗೌರವಗಳಿದ್ದಾವೆ, ಅವುಗಳದ್ದೇ ಆದಂತಹ ವಿಶೇಷತೆಗಳಿದ್ದಾವೆ, ಅವುಗಳದ್ದೇ ಆದಂತಹ ಘನತೆ ಇರುತ್ತೆ. ಅದರ ಹುಟ್ಟಿಗೆ ಸಂಬಂಧಪಟ್ಟಂತಹ ಅನೇಕ ಸಂಶೋಧನೆಗಳಿದ್ದಾವೆ. ಕನ್ನಡದ ಬಗ್ಗೆಯೂ ಕೂಡ ಅಂಥದ್ದೇ ಸಂಶೋಧನೆಗಳಿದ್ದಾವೆ. ಕಮಲ್ ಹಾಸನ್ ಹೇಳಿರುವಂತಹ ಯಾವುದೇ ರೀತಿಯಾದಂತಹ ತಮಿಳಿನಿಂದಾಗಿ ಕನ್ನಡ ಬಂತು ಅನ್ನುವಂಥದ್ದು ಇತಿಹಾಸವೂ ಅಲ್ಲ, ಭಾಷೆಯ ಇತಿಹಾಸದಲ್ಲಿ ಅದು ಇಲ್ಲವೂ ಇಲ್ಲ. ಕಮಲ್ ಹಾಸನ್ ಅವರ ಮಾತನ್ನು ನಿಮಗೆ ತೋರಿಸಿ. இது அந்த ஊரில் இருக்கும் என் குடும்பம், அதனால தான் அவர் இங்கே வந்திருக்காரு. அதனால தான் நான் பேச்சை ஆரம்பிக்கும் பொழுது நான் உயிரே உறவே தமிழே என்று ஆரம்பித்தேன். அதில் தமிழிலிருந்து பிறந்தது தான் உங்கள் பாஷையும், அதனால் நீங்களும் அதில் உட்படுவீர்கள். இது அந்த ஊரில் இருக்கும் என் குடும்பம், அதனால தான் அவர் இங்கே வந்திருக்காரு. அதனால தான் நான் பேச்சை ஆரம்பிக்கும் பொழுது நான் உயிரே உறவே தமிழே என்று ஆரம்பித்தேன். அதில் தமிழிலிருந்து பிறந்தது தான் உங்கள் பாஷையும், அதனால் நீங்களும் அதில் உட்படுவீர்கள். ಇಲ್ಲಿ ಶಿವಣ್ಣ ಅವ್ರನ್ನ ಹೊಗಳುವ ರೀತಿಯಲ್ಲಿ, ಶಿವಣ್ಣ ಅವರ ಬಗ್ಗೆ ಅಭಿಮಾನದಿಂದ ಮಾತಾಡುವಂತಹ ರೀತಿಯಲ್ಲಿ, ಗೌರವದಿಂದ ಮಾತಾಡುವ ಸಂದರ್ಭದಲ್ಲಿ ಹೇಳುವಂತಹ ಮಾತುಗಳಲ್ಲಿ ನಮ್ಮ ತಮಿಳಿನಿಂದಲೇ ನಿಮ್ಮ ಭಾಷೆಯು ಕೂಡ ಹುಟ್ಟಿದೆ, ಹಾಗಾಗಿ ನೀವು ನಮ್ಮವರು ಅಂತ ಹೇಳ್ತಾರಲ್ಲ, ಇದರಿಂದ ಮೂರ್ಖತನ ಮತ್ತು ಇದರಿಂದ ಅಹಂಕಾರದ ಮಾತುಗಳು ಬೇರೆ ಇರೋದಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಮನುಷ್ಯನನ್ನು ಪ್ರೀತಿಸೋದಕ್ಕೆ, ಗೌರವಿಸೋದಕ್ಕೆ, ಅಭಿನಂದಿಸೋದಕ್ಕೆ ನಾನಾ ವಿಚಾರಗಳಿದ್ದಾವೆ. ನಮ್ಮ ಭಾಷೆಯಿಂದ ಹುಟ್ಟಿತು, ಹಾಗಾಗಿ ನೀವು ನಮ್ಮವರು ಅಂತ ಹೇಳೋದಿದೆಯಲ್ಲ, ಇದು ಉದ್ದಟತನದ ಪರಮಾವಧಿ ಅಂತೇಳಿ ಹೇಳಬೇಕಾಗುತ್ತೆ. ಇದರ ವಿರುದ್ಧ ಕರ್ನಾಟಕ ರಕ್ಷಣಾ ವೇದಿಕೆಯವರು ಇವತ್ತು ತೀವ್ರ ಸ್ವರೂಪದ ಹೋರಾಟವನ್ನು ಕೂಡ ನಡೆಸಿದ್ದಾರೆ. ಕಮಲ್ ಪೋಸ್ಟರ್ಗಳನ್ನು ಕಿತ್ತೆಸೆದಿದ್ದಾರೆ, ಕಮಲ್ಗೆ ನಿರ್ಬಂಧ ಹೇರಬೇಕು ಅನ್ನೋಂಥ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಹಾಗೆಯೇ ಬೆಳಗಾವಿ, ಹುಬ್ಬಳ್ಳಿ, ಮೈಸೂರು, ಬೆಂಗಳೂರು ಹೀಗೆ ರಾಜ್ಯದ ಎಲ್ಲ ಭಾಗಗಳಲ್ಲೂ ಕೂಡ ಕಮಲ್ ಹಾಸನ್ ಅವರ ಈ ಮಾತುಗಳ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಕಮಲ್ ಹಾಸನ್ ಅವ್ರನ್ನ ಇಷ್ಟಪಡುವಂಥದ್ದು, ಅವರ ಸಿನಿಮಾಗಳ ಕಾರಣಕ್ಕಾಗಿ ಇಷ್ಟಪಡುವಂಥದ್ದು ಸಾಮಾನ್ಯ ವಿಚಾರ. ಕಲಾವಿದರಾಗಿ ಅವ್ರನ್ನ ಇಷ್ಟಪಡುವಂಥವ್ರು ಇದ್ದೇ ಇದ್ದೀವಿ. ಕರ್ನಾಟಕದಲ್ಲೂ ಕೂಡ ಜನ ಅವ್ರನ್ನ ಇಷ್ಟಪಡ್ತಾರೆ. ಆದರೆ ಕಮಲ್ ಹಾಸನ್ ಹೇಳಿರ್ತಕ್ಕಂತಹ ಮಾತಿದೆಯಲ್ಲ, ಇದನ್ನು ಸಹಿಸ್ಕೊಳ್ಳೋದಕ್ಕೆ ಅಷ್ಟು ಸುಲಭ ಇಲ್ಲ. ಇಲ್ಲಿ ಕಮಲ್ ಹಾಸನ್ ವಿರುದ್ಧ ಈಗಾಗಲೇ ದೂರನ್ನು ಕೊಡೋದಕ್ಕೂ ಕೂಡ ಕರ್ನಾಟಕ ರಕ್ಷಣಾ ವೇದಿಕೆಯವರು ಮುಂದಾಗಿದ್ದಾರೆ, ಕಾನೂನು ಸಮರಕ್ಕೆ ಮುಂದಾಗಿದ್ದಾರೆ. ಕರ್ನಾಟಕ ರಕ್ಷಣಾ ವೇದಿಕೆಯವರು ಕರವೇ ಪ್ರವೀಣ್ ಶೆಟ್ಟಿ ಬಣದಿಂದ ಆರ್ಟಿ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ಸಲ್ಲಿಸೋದಕ್ಕೆ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಪ್ರವೀಣ್ ಶೆಟ್ಟಿ ನೇತೃತ್ವದಲ್ಲಿ ದೂರು ದಾಖಲಿಸೋದಕ್ಕೆ ಕರವೇ ಮುಂದಾಗ್ತಿದೆ, ಕರ್ನಾಟಕ ರಕ್ಷಣಾ ವೇದಿಕೆ ಮುಂದಾಗ್ತಾ ಇದೆ. ಕಮಲ್ ಹಾಸನ್ ವಿರುದ್ಧ ಆಕ್ರೋಶವೂ ಕೂಡ ಹೆಚ್ಚಿದೆ. ಕಮಲ್ಗೆ ನಿರ್ಬಂಧ ಹೇರಬೇಕು ಕರ್ನಾಟಕದಲ್ಲಿ ಅನ್ನುವಂತಹ ಮಾತು ಕೂಡ ವ್ಯಕ್ತವಾಗ್ತಾ ಇದೆ. ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಮುಂದೆ ಪ್ರತಿಭಟನೆಯನ್ನು ಕೂಡ ನಡೆಸಲಾಗಿದೆ. ಪ್ರವೀಣ್ ಶೆಟ್ಟಿ, ಕರವೇ ಬಣ ಮತ್ತು ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳಿಂದ ಈ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಕಮಲ್ ಹಾಸನ್ ಕ್ಷಮೆ ಕೇಳಬೇಕು ಅನ್ನುವಂಥ ಆಗ್ರಹವೂ ಕೂಡ ವ್ಯಕ್ತವಾಗ್ತಾ ಇದೆ.
ಥಗ್ ಲೈಫ್ ಸಿನಿಮಾ ಬಿಡುಗಡೆಗೆ ಅವಕಾಶ ಕೊಡದಂತೆ ಮನವಿಯನ್ನು ಮಾಡಿಕೊಳ್ಳಲಾಗಿದೆ. ಒಂದು ಸಿನಿಮಾ ಬಿಡುಗಡೆಗಿಂತ ಮುಂಚಿತವಾಗಿ ಈ ರೀತಿಯಾಗಿ ನಿಮ್ಮ ಭಾಷೆ ನಮ್ಮ ಭಾಷೆಯಿಂದ ಹುಟ್ಟು ಅಂತ ಹೇಳೋದು ಇದೆಯಲ್ಲ, ಇದು ಮೂರ್ಖತನದ ಪರಮಾವಧಿ ಅಂತೇಳಿ ರಾಜ್ಯ ಸರ್ಕಾರ ಕಲಾವಿದರ ಸಂಘ ಸುಮ್ಮನೆ ಕೂರಬಾರದು ಅಂತೇಳಿ ಮನವಿಯನ್ನು ಮಾಡಿಕೊಳ್ಳಲಾಗಿದೆ. ನಾಳೆ ಸಂಜೆಯೊಳಗೆ ಕ್ಷಮೆ ಕೇಳಬೇಕು ಅಂತ ಹೋರಾಟಗಾರರು ಗಡುವನ್ನು ಕೂಡ ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕಾಗಿ ಕೂಡ ಕಮಲ್ ಹಾಸನ್ ಇಲ್ಲಿ ಸುಮ್ಮನೆ ಇರುವಂಗಿಲ್ಲ, ಅವರು ಕ್ಷಮೆ ಕೇಳಲೇಬೇಕು ಕನ್ನಡದ್ದು ಅಂತ ಹೇಳುವಂಥ ಆಗ್ರಹ ವ್ಯಕ್ತವಾಗ್ತಾ ಇದೆ. ನಾಳೆ ವಿತರಕರು ಪ್ರದರ್ಶಕರ ಸಭೆ ಕರೆದಿದ್ದಾರೆ ಫಿಲಂ ಚೇಂಬರ್ನ ಕಡೆಯಿಂದ. ಅವರು ನಿರ್ಧಾರವನ್ನು ಕೈಗೊಳ್ತಾರೆ. ಕಮಲ್ ಹಾಸನ್ ಅವರ ಈ ಹೇಳಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಕ್ರಮ ಆಗುತ್ತೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಫಿಲಂ ಚೇಂಬರ್ ನಿರ್ಧಾರವನ್ನು ಕೈಗೊಳ್ಳುತ್ತೆ. ಇಲ್ಲಿ ಪ್ರವೀಣ್ ಶೆಟ್ಟಿ ಅವರು ಹಾಗೆಯೇ ಫಿಲಂ ಚೇಂಬರ್ನ ಅಧ್ಯಕ್ಷರು ಕೂಡ ಮಾತನಾಡಿದ್ದಾರೆ, ತೋರಿಸ್ತೀನಿ. ಹಾಸನ್ ಅವರಿಗೆ ತಮಿಳು ಚಿತ್ರರಂಗದಲ್ಲಿ ಯಾವುದೇ ಸೋತು ಸುಣ್ಣ ಆದವಾಗ ಕನ್ನಡ ಚಿತ್ರರಂಗದಲ್ಲಿ ಅವರಿಗೆ ಬೆಂಬಲವನ್ನು ಕೊಟ್ಟು ಅವ್ರ ಚಿತ್ರವನ್ನು ಗೆಲ್ಲಿಸಿರುವಂತದ್ದು ಕನ್ನಡ ಚಿತ್ರರಂಗ. ಅವರ ರಾಜಕೀಯ ಜೀವನ ಸರಿ ಇಲ್ಲ, ಸಾಂಸಾರಿಕ ಜೀವನ ಸರಿ ಇಲ್ಲ, ಎಲ್ಲದರಲ್ಲೂ ಎಕ್ಕುಟ್ಟು ಹೋಗಿದ್ದಾರೆ. ಇವತ್ತು ಕನ್ನಡಿಗರನ್ನ ಗೇಲಿ ಮಾಡಲಿಕ್ಕೆ ಬೇರೆ ಭಾಷೆ ನಟರು ಕೈ ಹಾಕ್ತಾ ಇದ್ದಾರೆ ಅಂದ್ರೆ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀವಿ. ಈ ಕೂಡಲೇ ಸರ್ಕಾರ ಮಧ್ಯಪ್ರವೇಶ ಮಾಡಬೇಕು, ವಾಣಿಜ್ಯ ಮಂಡಳಿ ಇದರ ನಾಯಕತ್ವವನ್ನು ವಹಿಸ್ಕೋಬೇಕು. ಕಮಲ್ ಹಾಸನ್ ಬೇಷರತ್ತಾಗಿ ಕ್ಷಮೆ ಕೇಳೋ ತನಕ ಯಾವುದೇ ಅವರ ಸಿನಿಮಾವನ್ನ ಕರ್ನಾಟಕದಲ್ಲಿ ಬಿಡಲಿಕ್ಕೆ ಅವಕಾಶವನ್ನ ನಾವು ಮಾಡಿಕೊಡಲ್ಲ. ಆದರೆ ನೀವೇನು ಇವತ್ತು ನಮಗೆ ದೂರು ಕೊಟ್ಟು ಅವರ ಸಿನಿಮಾನ ಸಗಿಸಿಗೊಳಿಸಿ ಇನ್ನೊಂದು ಮಾಡಿ ಅಂತ ಹೇಳಿದ್ರಲ್ಲ, ನಾವು ಇದಕ್ಕೆ ಇಮಿಡಿಯೇಟಾಗಿ ನಾಳೆ ಎಲ್ಲರನ್ನೂ ಕರೆದು ಎಲ್ಲ ಸಂಸ್ಥೆಗಳವರು ಕರೆದು ನಮ್ಮ ವಿತರಕರು ಕರೆದು ತೀರ್ಮಾನ ತಗೊಳ್ತೀವಿ ಸರ್. ಇನ್ನು ಕಮಲ್ ಮಾತಿನ ವಿರುದ್ಧ ಆಕ್ರೋಶವೂ ಕೂಡ ವ್ಯಕ್ತವಾಗ್ತಾ ಇದೆ. ಕಮಲ್ ಹಾಸನ್ ರಾಜಕೀಯ ಬಾಂಧವ್ಯವನ್ನ ಆರ್ ಅಶೋಕ್ ಅವರು ಕೆಣಕಿದ್ದಾರೆ. ಪ್ರತಿಪಕ್ಷ ನಾಯಕರು ಕಮಲ್ ಹಾಸನ್ ರಾಹುಲ್ ಗಾಂಧಿ, ತಮಿಳುನಾಡಿನ ಸಿಎಂ ಸ್ಟಾಲಿನ್ ಅವರಿಗೆ ಆಪ್ತರು, ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವ್ರಿಗೂ ಕೂಡ ಕಮಲ್ ಆಪ್ತರು ಅನ್ನುವಂಥ ಮಾತುಗಳನ್ನು ಹೇಳಿದ್ದಾರೆ. ರಾಹುಲ್ ಗಾಂಧಿ ಹಾಗೂ ಸ್ಟಾಲಿನ್ ಮೂಲಕ ಕಮಲ್ ಹಾಸನ್ ಅವರ ಕಿವಿ ಹಿಂಡಿಸಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಯಾಕೆ ಕನ್ನಡಿಗರಿಗೆ ತಾಕತ್ತಿಲ್ವಾ, ಕನ್ನಡಿಗರೇ ನೇರವಾಗಿ ಅವರ ಕಿವಿ ಹಿಂಡೋದಕ್ಕೆ ಸಾಧ್ಯ ಇಲ್ವಾ ಅನ್ನುವಂಥದ್ದು. ಯಾಕಂದರೆ ಇಲ್ಲಿ ರಾಜಕೀಯವನ್ನು ಎಳೆತಂದು ರಾಜಕೀಯದ ಬಂದೂಕಿನಿಂದ ಗುಂಡು ಹಾರಿಸಿದ ತಕ್ಷಣ ವಿಚಾರಗಳದಲ್ಲ, ಇಲ್ಲಿ ರಾಜಕೀಯ ವಿಚಾರಗಳಲ್ಲ, ಇದು ಭಾಷೆಯ ವಿಚಾರ, ಇದು ಕನ್ನಡದ ವಿಚಾರ. ಇದು ಕನ್ನಡದ ವಿಚಾರದಲ್ಲಿ ಕನ್ನಡದವಾಗಿಯೇ ನಾವು ಮಾತನಾಡಬೇಕು, ಕನ್ನಡವಾಗಿಯೇ ಇದನ್ನು ಎದುರಿಸಬೇಕು. ಇನ್ನೆಂದೂ ಕನ್ನಡ ನಾಡು ನುಡಿಯ ತಂಟೆಗೆ ಬರದಂತೆ ಎಚ್ಚರಿಕೆ ಕೊಡಿಸಬಹುದೇ ಅನ್ನುವಂತಹ ಮಾತುಗಳನ್ನು ಆರ್ ಅಶೋಕ್ ಅವರು ಹೇಳ್ತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷಕ್ಕೆ ಕನ್ನಡಕ್ಕಿಂತ ಹೈಕಮಾಂಡ್ ಭಕ್ತಿ ಹಾಗೂ ರಾಜಕೀಯ ಮೈತ್ರಿಯೇ ದೊಡ್ಡದೇ ಅನ್ನುವಂತಹ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಇಲ್ಲಿ ರಾಜಕೀಯದ ವಿಚಾರವನ್ನು ಅದು ಯಾವ ಕಾರಣಕ್ಕೆ ಹೇಳ್ತಂದ್ರೆ ಗೊತ್ತಿಲ್ಲ, ಕನ್ನಡದ ಭಾಷೆಯ ವಿಚಾರದಲ್ಲಿ ಕನ್ನಡವಾಗಿಯೇ ನಾವು ಹೇಳಬೇಕಾಗಿರುವಂಥದ್ದು. ಕಮಲ್ ಹಾಸನ್ ನಿಮ್ಮ ಮೂರ್ಖತನವನ್ನು ಬಿಟ್ಟು ಬಿಡಿ ಅಂತೇಳಿ. ಯಾಕಂದರೆ ಈ ರೀತಿಯಾದಂತಹ ಒಂದು ಭಾಷೆಯಿಂದ ಇನ್ನೊಂದು ಭಾಷೆ ಹುಟ್ಟು ಅನ್ನುವಂಥದ್ದು ಇದೆಯಲ್ಲ, ಇದು ಅವರ ಮೂರ್ಖತನದ ವಿಚಾರ. ಯಾಕಂದರೆ ಯಾವುದೋ ಮಾಹಿತಿಯನ್ನು ಎಲ್ಲೋ ವಾಟ್ಸಪ್ಪಲ್ಲಿ ಬಂದಿರತಕ್ಕಂತಹ ಮಾಹಿತಿ ಆಧಾರದ ಮೇಲೆ ಮಾತನಾಡಬಾರ್ದು. ಒಬ್ಬ ಕಲಾವಿದನಾಗಿ ಒಬ್ಬ ಕಲಾವಿದನಿಗೆ ಗೊತ್ತಿರಬೇಕು ಒಂದು ಭಾಷೆಯ ಬಗ್ಗೆ. ಕನ್ನಡ ಭಾಷೆಯೂ ಕೂಡ ತಮಿಳು ಭಾಷೆಯ ರೀತಿಯಲ್ಲಿ ತಮಿಳಿಗೆ ಅಗೌರವವನ್ನು ನಾವು ತೋರೋದಿಲ್ಲ. ತಮಿಳು ಕೂಡ ಅತ್ಯಂತ ಪ್ರಾಚೀನವಾಗಿರ್ತಕ್ಕಂಥ ಭಾಷೆಗಳಲ್ಲಿ ತಮಿಳು ಕೂಡ ಒಂದು, ಹಾಗೆಯೇ ಕನ್ನಡವೂ ಕೂಡ ತಮಿಳಿನಷ್ಟೇ ಇತಿಹಾಸವನ್ನು ಹೊಂದಿರತಕ್ಕಂತಹ ಭಾಷೆ. ಮತ್ತು ಇದನ್ನು ಈ ನುಡಿಯನ್ನು ಕಾವೇರಿಯಿಂದ ಗೋದಾವರಿಯವರೆಗೂ ಕೂಡ ಆಡ್ತಾ ಇದ್ದಂತಹ ಭಾಷೆ, ಇಲ್ಲಿಯ ಜನಪದರು ಆಡ್ತಿದ್ದಂತಹ ಭಾಷೆ ಕನ್ನಡ ಅಂತೇಳಿ ಕವಿರಾಜ ಮಾರ್ಗದಲ್ಲಿ ನೃಪತುಂಗ ಹೇಳುವಂಥದ್ದು. ಅಂದರೆ ಆ ಸ್ವರೂಪದ ಭಾಷೆಯನ್ನು ಈ ಕಮಲ್ ಹಾಸನ್ ಬಂದು ಇಲ್ಲ ತಮಿಳಿನಿಂದ ಹುಟ್ಟಿರುವಂತಹ ಭಾಷೆ ನಿಮ್ಮದು, ಹಾಗಾಗಿ ನೀವು ನಮ್ಮವರು ಅಂತ ಹೇಳುವಂಥದ್ದು ಇದೆಯಲ್ಲ, ಇದು ಮನುಷ್ಯತ್ವಕ್ಕೆ ಮಾಡುವಂತಹ ದ್ರೋಹ ಹೊರತು ಬೇರೆನಿನ್ನಲ್ಲ. ಒಬ್ಬ ಕಲಾವಿದ ಈ ರೀತಿಯಾದಂತಹ ಮಾತುಗಳನ್ನು ಆಡಿರುವಂಥದ್ದು ಅಕ್ಷಮ್ಯ. ಇದು ಕಮಲ್ ಹಾಸನ್ ಕ್ಷಮೆ ಕೇಳ್ತಾರ ಅನ್ನೋದನ್ನು ನೋಡಬೇಕಾಗಿದೆ. ಇದಾಗಿತ್ತು ಇವತ್ತಿನ ಚದುರಂಗ. ನಮಸ್ಕಾರ.